ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಗುರುಗಚ್ಚು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಮೊಗ್ಗ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈಗಾಗಲೇ ನಾನು ನಿನ್ನೆ ವಿಡಿಯೋದಲ್ಲಿ 2 ವಿಡಿಯೋನ ಹಾಕಿದ್ದೆ. ನಿಮ್ಮ ರಾಶಿಗೆ ಅನುಗುಣವಾಗಿ ಮಂತ್ರವನ್ನು ಪಠಿಸಿ, ರಾಶಿಗೆ ಅನುಗುಣವಾಗಿ ಮಂತ್ರವನ್ನು ಹೇಳಿರುವಂಥದ್ದು. ಅದು ಮೇಷ, ವೃಷಭ, ಮಿಥುನ ಮತ್ತು ಕರ್ಕಾಟಕ ರಾಶಿದು ಹೇಳಿದ್ದೇನೆ. ಇವತ್ತು ಸಿಂಹ, ಆನಂತರ ಕನ್ಯಾ, ತುಲಾ, ವೃಶ್ಚಿಕ, ಆ ಒಂದು 4 ರಾಶಿದು ಹೇಳ್ತೇನೆ. ಆನಂತರ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಬಾಕಿ ಉಳಿದ ರಾಶಿಯ ಮಂತ್ರವನ್ನು ಹೇಳ್ತೇನೆ. ಇದು ಎಲ್ಲ ಈ ಮಂತ್ರವನ್ನು ನೀವು ಬೆಳಗಿನ ಹೊತ್ತಿನಲ್ಲಿ 9 ಅಥವಾ 21 ಅಥವಾ 108 ಬಾರಿ ಎಷ್ಟು ಸಾಧ್ಯನೋ ಅಷ್ಟು ಪಠಿಸಿ. ಬೇರೆ ಮಂತ್ರಗಳ ಜೊತೆಗೆ ಇದನ್ನು ಕೂಡ ದಿನಾಲು ಪಠಿಸಿ. ಆದಷ್ಟು ಒಳ್ಳೆಯದಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಸಮಸ್ಯೆಗಳು ಆದಷ್ಟು ದೂರವಾಗುತ್ತೆ. ನಿಜನೇ ಭಕ್ತಿ, ಶ್ರದ್ಧೆ, ನಂಬಿಕೆ, ಏಕಾಗ್ರತೆ ಇದ್ದರೆ ಖಂಡಿತವಾಗಲೂ ಒಂದು ಮಂತ್ರ ಫಲಿಸುತ್ತೆ. ಹಾಗೆಯೇ ನಕ್ಷತ್ರಕ್ಕೆ ಅನುಗುಣವಾಗಿ ಕೂಡ ಮುಂದಿನ ಒಂದು ಇದರಲ್ಲಿ ಹೇಳ್ತೇನೆ. ಇವತ್ತು ರಾಶಿಗೆ ಅನುಗುಣವಾಗಿ ಇದು ಕೂಡ ತುಂಬಾ ಒಳ್ಳೆಯದು. ಆದಷ್ಟು ಇದನ್ನು ಪಠಿಸಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್, ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿದ ಆಲ್ ಅಂತ ಬರುತ್ತೆ, ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ಏನು ಅಂದರೆ, ನಿಮ್ಮ ಏನಾದರೂ ಸಮಸ್ಯೆ ನನ್ನ ಜೊತೆ ಹಂಚ್ಕೋಬೇಕು, ಪರಿಹಾರ ಬೇಕು, ಸಮಾಧಾನದ ಮಾತು ಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಅರ್ಥ ಆಗುವಾಗೆ, ಅರ್ಧಂಬರ್ಧ ಅಲ್ಲ, ಕರೆಕ್ಟಾಗಿ ಬರೆದು ಕಳಿಸಿ. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಹಾಗೆಯೇ ಯಾರಿಗಾದ್ರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ಡೀಟೇಲ್ ಆಗಿ ಬರೆದು ಕಳಿಸಿ. ಖಂಡಿತವಾಗ್ಲೂ ತುಂಬ ಹೃದಯದಿಂದ ವಿಶ್ ಮಾಡ್ತೇನೆ. ಹಾಗೆಯೇ ಇನ್ನೊಂದು, ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಕೇಳಬಹುದು. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೆ ನೀವು ಏನು ಚಿಂತೆ ಮಾಡಬೇಡಿ, ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ಆದರೆ ಸ್ಪಷ್ಟವಾಗಿ ನನಗೆ ಅರ್ಥ ಆಗುವಾಗೆ ಇರಬೇಕು ಪ್ರಶ್ನೆ. ಹಾಗೆಯೇ ನಾನು ಮುಂಚೆ ಯಾವತ್ತಿರ್ತೇನೆ, ನಾನು ಶಿವದೇವರ ಕುರುಗಜ್ಜು ದೇವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಇವತ್ತು ನಾನು ಸಿಂಹರಾಶಿಗೆ ಹೇಳ್ತೇನೆ. ಸಿಂಹರಾಶಿಯವರು ಓಂ ಕ್ಲೀಂ ಬ್ರಹ್ಮನೇ ಜಗದ್ಧಾರಾಯ ನಮಃ. ಅದು ನೋಡಿ ಉಚ್ಚಾರಣೆ ಬೇಕು. ಓಂ ಕ್ಲೀಂ ಬ್ರಹ್ಮನೇ ಜಗದ್ಧಾರಾಯ ನಮಃ. ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ನೆಕ್ಸ್ಟ್ ನೋಡುವಂಥದ್ದು ಕನ್ಯಾ ರಾಶಿಗೆ ಓಂ ನಮೋ ಪ್ರೀಂ ಪೀತಾಂಬರಾಯ ನಮಃ. ಓಂ ನಮೋ ಪ್ರೀಂ ಪೀತಾಂಬರಾಯ ನಮಃ. ನೆಕ್ಸ್ಟ್ ನೋಡುವಂಥದ್ದು ತುಲಾರಾಶಿಗೆ ಓಂ ತತ್ವನಿರಂಜನಾಯ ತಾರಕ ಮಾಯ ನಮಃ. ಓಂ ತತ್ವನಿರಂಜನಾಯ ತಾರಕ ಮಾಯ ನಮಃ. ಇದು ನಾನು ಹೇಳುವಂಥದ್ದು ತುಲಾರಾಶಿಯ ನಂತರ ಬರುವಂಥದ್ದು ವೃಶ್ಚಿಕ ರಾಶಿಗೆ ನೋಡೋದಾದರೆ ಓಂ ನಾರಾಯಣಾಯ ಸುರ ಸಿಂಹಾಯ ನಮಃ. ಓಂ ನಾರಾಯಣಾಯ ಸುರಸಿಂಹಾಯ ನಮಃ. ಇದು ವೃಶ್ಚಿಕ ರಾಶಿಗೆ ಏನು ಮಂತ್ರವಾಗಿರುತ್ತೆ. ಈ ಒಂದು ಮಂತ್ರವನ್ನು ಆದಷ್ಟು ಏನು ಮಾಡಬೇಕು, ಏಕಾಗ್ರತೆಯಿಂದ ಶಾಂತವಾಗಿ, ಅಂದರೆ ನೀವು ಬೇರೆ ಬೇರೆ ಮಂತ್ರಗಳನ್ನು ಪಠನೆ ಮಾಡ್ಬೋದು, ಆದರೆ ಈ ಒಂದು ಮಂತ್ರವನ್ನು ಪಠನೆ ಮಾಡುವುದರಿಂದ ನಿಮ್ಮ ರಾಶಿಗೆ ಅನುಗುಣವಾಗಿ ಅಥವಾ ನಾನು ಮುಂದಿನ ಒಂದು ಸಂಚಿಕೆಯಲ್ಲಿ ನಕ್ಷತ್ರಕ್ಕೆ ಅನುಗುಣವಾಗಿ ಕೂಡ ಮಂತ್ರವನ್ನು ಹೇಳ್ತೇನೆ. ಇದನ್ನೆಲ್ಲ ನೀವು ಆದಷ್ಟು ಬೇರೆ ಬೇರೆ ಮಂತ್ರಗಳನ್ನು ಪಠಿಸುವುದು ಇದ್ದೇ ಇರುತ್ತೆ. ಈ ಒಂದು ಮಂತ್ರವನ್ನು ನೀವು ಆದಷ್ಟು, ನಾನು ಪ್ರತಿ ಸಲ ಹೇಳ್ತೇನೆ, ಯಾವತ್ತೂ ನಂಬಿಕೆ, ಶ್ರದ್ಧೆ ಮತ್ತು ಭಕ್ತಿ, ಮೇಯ್ನ್ ಭಕ್ತಿ ಬೇಕು, ಮತ್ತು ಏಕಾಗ್ರತೆ ಬೇಕು, ಮತ್ತು ನೀವು ಪಠಿಸುವ ಮಂತ್ರ ಆ ಒಂದು ಸರಿಯಾಗಿರಬೇಕು, ತಪ್ಪಿಲ್ಲದೆ ಇದು ಮಾಡಬೇಕು, ಪಠನೆ ಮಾಡಬೇಕು. ಅದನ್ನು ನೀವು ಬೆಳಗಿನ ಹೊತ್ತಿನಲ್ಲಿ ಮಾಡಿದರೆ ಖಂಡಿತವಾಗ್ಲೂ ಆದಷ್ಟು ಮನಸ್ಸಿಗೆ ಒಂದು ನೆಮ್ಮದಿ, ಹಾಗೆಯೇ ಒಂದು ಸಕಾರಾತ್ಮಕತೆ ಒಂದು ನೆಲೆಸುತ್ತೆ. ಆದಷ್ಟು ನಿಮ್ಮ ಚಿಂತೆಗಳನ್ನು ದೂರ ಮಾಡುತ್ತೆ. ಆಮೇಲೆ ಆದಷ್ಟು ಇಷ್ಟಾರ್ಥವನ್ನು ಈಡೇರಿಸುವಂಥದ್ದು. ನಿಜವಾಗ್ಲೂ ಅದು ನಾನು ಒಂದು ಹೇಳೋದು ನಿಮಗೆ, ಅದು ಕೆಲವರಿಗೆ ಅದು ಗೊತ್ತಿರ್ಬೋದು, ಕೆಲವರಿಗೆ ಅದು ಆ ಮಂತ್ರ ಪಠನೆಯಿಂದ ಏನೆಲ್ಲ ಆಗಿರ್ಬೋದು ಅಂತ ಅವರಿಗೆ ಗೊತ್ತಿರ್ಬೋದು, ಇನ್ನು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ನಾನು ಹೇಳಿದಾಗೆ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗಬೇಕು ಅನ್ನೋ ನಿಟ್ಟಿನಲ್ಲೇ ನಾನು ಆದಷ್ಟು ಇಂಥ ಒಂದು ವಿಡಿಯೋವನ್ನು ಆದಷ್ಟು ಪಾಸಿಟಿವ್ ಆಗಿ ನಿಮಗೆ ಉಪಯೋಗ ಆಗುವಂಥ ವಿಡಿಯೋವನ್ನೇ ಹಾಕ್ತಾ ಇರ್ತೇನೆ ನನ್ನ ಚಾನಲಲ್ಲಿ. ಧನ್ಯವಾದಗಳು.